ಹಾಯ್ ಎಲ್ಲರಿಗೂ. ನೀವೇನಾದರೂ ಫಸ್ಟ್ ಟೈಮ್ ಏರ್ಪೋರ್ಟ್ ವಿಸಿಟ್ ಮಾಡ್ತಿದ್ದೀರಾ? ಹೇಗೆ ಚೆಕ್ ಇನ್ ಮಾಡಬೇಕು ಅನ್ನೋ ಐಡಿಯಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನೀಗ ನಮ್ಮ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇರೋದು ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ನಾವು ಟರ್ಮಿನಲ್ 2ಗೆ ಹೋಗಬೇಕಾಗತ್ತೆ. ಏರ್ಪೋರ್ಟ್ ಎಂಟ್ರಿಯಿಂದ ಫ್ಲೈಟ್ ಬೋರ್ಡ್ ಆಗೋವರೆಗೂ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ರೆ ನಾವು ಪಾಸ್ಪೋರ್ಟ್ ಹಾಗೆ ವೀಸಾ ಇವೆರಡನ್ನೂ ಕೂಡ ನಾವು ಇಟ್ಕೊಂಡಿರಬೇಕಾಗುತ್ತೆ. ಅದ್ರ ಜೊತೆಗೆ ನಾವೇನು ಹೋಟೆಲ್ ಬುಕ್ ಮಾಡಿರ್ತೀವಿ ಹೋಗೋದಕ್ಕೂ ಹಾಗೆ ಬರೋದಕ್ಕೂ ಅಷ್ಟು ಸೇರಿ ನಾವದನ್ನು ಆ ಒಂದು ಡೀಟೇಲ್ಸ್ಗಳನ್ನು ಒಂದು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿರಬೇಕಾಗುತ್ತೆ. ಬಿಕಾಸ್ ನಾವು ಎಂಟ್ರಿ ಆಗಿದ ತಕ್ಷಣ ಏರ್ಪೋರ್ಟ್ನಲ್ಲಿ ಇದನ್ನು ತೋರಿಸ್ಬೇಕಾಗುತ್ತೆ. ಇಂಡಿಯಾದಲ್ಲೇ ಬೇರೆ ಸ್ಟೇಟ್ಗೆ ನಾವೇನಾದರೂ ಟ್ರಾವೆಲ್ ಮಾಡ್ತಿದ್ರೆ ಆಗ ನಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ ನಮ್ಮ ವೋಟರ್ ಐ ಡಿ ಇಷ್ಟಿದ್ರೆ ಸಾಕು ಅಂತ ಹೇಳ್ಬೋದು. ಫೈನಲ್ ಆಗಿ ಈಗ ನಾವು ಟರ್ಮಿನಲ್ 2 ಏರ್ಪೋರ್ಟ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಫಸ್ಟ್ ಮಾಡಬೇಕಾಗಿರೋದು ನಮ್ಮ ಪಾಸ್ಪೋರ್ಟ್, ವೀಸಾ ಹಾಗೆ ಏನು ಹೋಟೆಲ್ ಬುಕ್ಕಿಂಗ್ ಇರುತ್ತೆ ಆ ಒಂದು ಪ್ರಿಂಟ್ಔಟ್ಸ್ಗಳನ್ನ ನಾವು ಇವಾಗ ಇಲ್ಲಿ ತೋರಿಸಬೇಕಾಗುತ್ತೆ. ಸೊ ಇಲ್ಲಿಂದ ನಾವೇನು ಮಾಡಬೇಕು, ಇವಾಗ ನಾವು ಎಂಟ್ರಿ ಆಗಿದ ತಕ್ಷಣ ನಮ್ಮ ಬೋರ್ಡಿಂಗ್ ಪಾಸ್ನ ನಾವು ಇವಾಗ ಯಾವ ರೀತಿಯಾಗಿ ತಗೋಬೇಕು, ಹಾಗೆ ನಮ್ಮ ಲಗೇಜ್ಗಳೇನಿದೆ ಅದನ್ನು ನಾವು ಎಲ್ಲಿ ಚೆಕ್ ಇನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಈಗ ನೀವೇನು ನೋಡ್ತಿದ್ದೀರಾ ಇಲ್ಲೆಲ್ಲ ABC ಅನ್ನೋದು ಅದೆಲ್ಲ ಕೂಡ ಬಂದ್ಬಿಟ್ಟು ಕೌಂಟರ್ಸ್ಗಳು. ಡಿಪಾರ್ಚರ್ ಇನ್ಫಾರ್ಮೇಷನ್ ಅಂತ ಹೇಳಿ ನಮಗೆ ಒಂದು ಡಿಸ್ಪ್ಲೇ ಬೋರ್ಡ್ ಇರುತ್ತೆ. ಅದರಲ್ಲಿ ಯಾವ ಪರ್ಟಿಕ್ಯುಲರ್ ಫ್ಲೈಟಿಗೆ ಯಾವ ಕೌಂಟರ್ಸ್ ಅಂತ ಹೇಳಿ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಈಗ ನಾನು ಹೋಗ್ತಾ ಇರೋದು ಇಂಡಿಗೋ. ಸೊ ಇಂಡಿಗೋ ಫ್ಲೈಟಲ್ಲಿ ಈಗ ನಾನು ಟ್ರಾವೆಲ್ ಮಾಡ್ತಿರೋದ್ರಿಂದ ನನ್ನ ಕೌಂಟರ್ ಯಾವುದು ಅನ್ನೋದನ್ನು ಈಗ ನಾವು ಬಂದುಬಿಟ್ಟು ಆ ಒಂದು ಡಿಪಾರ್ಚರ್ ಇನ್ಫಾರ್ಮೇಷನ್ ಅಂತ ಏನಿದೆ ಆ ಒಂದು ಡಿಸ್ಪ್ಲೇ ಬೋರ್ಡಲ್ಲಿ ಈಗ ನಾವು ನೋಡೋಣ. ಸೊ ಈಗ ನೀವೇ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಡಿಪಾರ್ಚರ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಯಾವ ಯಾವ ಫ್ಲೈಟ್ ಯಾವ ಟೈಮಿಂಗ್ಸ್ ಇದೆ, ಯಾವ ಒಂದು ಕೌಂಟರಲ್ಲಿ ನಾವು ಚೆಕ್ ಇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ನೀವೇ ನೋಡಿರೋ ಹಾಗೆ ಇಂಡಿಗೋ ಬಂದುಬಿಟ್ಟು F27, F30 ಕೌಂಟರ್ಸ್ ಎಲ್ಲ ಈಗ ನಾವು ಹೋಗಬೇಕಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಈಗ ನಾವು ಎಫ್ ಕೌಂಟರ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಈ ಒಂದು ಕೌಂಟರ್ನಲ್ಲಿ ಫಸ್ಟ್ ಬಂದ್ಬಿಟ್ಟು ನಾವು ನಮ್ಮ ಲಗೇಜ್ ಏನಿದೆ ಅದನ್ನು ನಾವಿಲ್ಲಿ ಚೆಕ್ ಇನ್ ಮಾಡ್ತೀವಿ. ನಂತರ ಅವರು ನಮಗೆ ಬೋರ್ಡಿಂಗ್ ಪಾಸ್ನ ಕೊಡ್ತಾರೆ. ಯಾವ ಒಂದು ಸೀಟಲ್ಲಿ ಈಗ ನಮಗೆ ಪ್ಲೇಸ್ಮೆಂಟ್ ಆಗಿರುತ್ತೆ ಫ್ಲೈಟಲ್ಲಿ ಅಂತ ಹೇಳ್ಬಿಟ್ಟು ಈಗ ನಾವು ಆ ಬೋರ್ಡಿಂಗ್ ಪಾಸ್ನಲ್ಲಿ ನೋಡ್ಕೋಬೋದು. ನಿಮಗೇನಾದರೂ ಇವಾಗ ವಿಂಡೋ ಸೀಟ್ ಬೇಕು, ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಸೊ ನೀವು ಅಲ್ಲಿ ಏನು ಇವಾಗ ಬೋರ್ಡಿಂಗ್ ಪಾಸ್ ಈಗ ನೀವು ತೊಗೊಳಕ್ಕೆ ಹೋಗ್ತೀರಾ, ನೀವು ಬೇಕಿದ್ರೆ ಅಲ್ಲಿ ಹೇಳ್ಬೋದು. ಸೊ ದಟ್ ನಾವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹಾಗಾಗಿ ದಯವಿಟ್ಟು ನಮಗೆ ಸ್ವಲ್ಪ ವಿಂಡೋ ಸೈಡ್ ಸೀಟ್ನೇ ಕೊಡಿ ಅಂತ ಹೇಳಿ ನೀವು ಕೇಳ್ಬೋದು. ಸೊ ನನಗೂ ಕೂಡ ವಿಂಡೋ ಸೈಡ್ ಸೀಟ್ ನನಗೆ ಸಿಕ್ತು. ಜೊತೆಗೆ ಇಲ್ಲಿ ನಾವು ಇವಾಗ ಇಲ್ಲೇನು ಕ್ಯೂ ನಿಂತಿರ್ತೀವಿ, ಇಲ್ಲಿ ಬಂದುಬಿಟ್ಟು ಅವ್ರು ನಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇವಾಗ ನೀವು ಟ್ರಿಪ್ ಹೋಗ್ತಾ ಇದ್ದೀರಾ, ಸೊ ಅಲ್ಲಿ ನಿಮ್ಗೆ ಯಾರು ಗೊತ್ತಿರೋರು ಇದ್ದಾರಾ, ಯಾವ ರೀತಿಯಾಗಿ ಹೋಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ಅವ್ರು ನಿಮಗೆ ಕೇಳ್ತಾರೆ. ನಿಮ್ಮ ಲಗೇಜ್ ಒಂದ್ಸಲ ಇಲ್ಲಿ ಚೆಕ್ ಇನ್ ಆದರೆ ನೆಕ್ಸ್ಟ್ ನೀವು ಅದನ್ನು ತಗೊಳ್ಳೋದು ಸಿಂಗಾಪುರ್ ಅಥವಾ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಆ ಒಂದು ಡೆಸ್ಟಿನೇಷನಲ್ಲಿ ಆ ಏರ್ಪೋರ್ಟ್ನಲ್ಲೇ ಈಗ ನಾವು ನೆಕ್ಸ್ಟ್ ತಗೊಳ್ಳೋದು. ಈಗ ನನಗೆ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಈಗ ನಾವಿವಾಗ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆಗೆ ಈಗ ನಾವು ಹೋಗಬೇಕಾಗುತ್ತೆ. ಬೋರ್ಡಿಂಗ್ ಪಾಸ್ ತಗೊಂಡ್ಮೇಲೆ ನಿಮಗೆ ಟೈಮ್ ಇದ್ದರೆ ಏರ್ಪೋರ್ಟ್ನ ನೀವು ನೋಡ್ಬೋದು. ಸೊ ಎಲ್ಲ ನೀಟಾಗಿ ನೋಡಿಕೊಂಡು ಅದಾದಮೇಲೆ ಬೇಕಿರೋ ನೀವು ಇವಾಗ ಇಲ್ಲಿಂದ ಒಳಗಡೆ ಹೋಗ್ಬೋದು. ದಟ್ ಇಸ್ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆ. ನೀವು ಡೊಮೆಸ್ಟಿಕ್ ಡಿಪಾರ್ಚರ್ಗೆ ಹೋಗಬೇಕಾ, ಇಂಟರ್ನ್ಯಾಷನಲ್ ಡಿಪಾರ್ಚರ್ ಹೋಗಬೇಕಾ, ನೀವು ಎಲ್ಲಿ ಹೋಗ್ತಾ ಇದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ ಆಗಿದೆ, ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆಗೆ ನೀವು ಹೋಗ್ಬೋದು. ಇಲ್ಲಿ ಒಳಗೆ ಎಂಟರ್ ಆದಮೇಲೆ ಪಾಸ್ಪೋರ್ಟ್ ಹಾಗೆ ನಮ್ಮ ಏನು ಬೋರ್ಡಿಂಗ್ ಪಾಸ್ ಇದೆ ಅದನ್ನು ಮತ್ತೆ ಚೆಕ್ ಮಾಡ್ತಾರೆ. ಮತ್ತು ಇಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಅವ್ರು ನಿಮಗೆ ಕೇಳ್ತಾರೆ. ಇಲ್ಲಿಂದ ನೆಕ್ಸ್ಟ್ ಎಂಟ್ರಿ ಆದಮೇಲೆ ನಮ್ಮ ಏನು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳಿರ್ತವೆ, ವಾಚ್ ಆಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು, ಚಾರ್ಜರ್ ಆಗಿರ್ಬೋದು, ಅದೆಲ್ಲ ಸಹ ನೀವು ಸಪ್ರೇಟಾಗಿ ಇಟ್ಕೊಂಡಿರಬೇಕಾಗುತ್ತೆ. ಅದನ್ನೆಲ್ಲ ಕೂಡ ಒಂದು ಟ್ರೈನಲ್ಲಿ ಇಟ್ಟು ಅವರು ನಿಮಗೆ ಸ್ಕ್ಯಾನ್ನ ಮಾಡ್ತಾರೆ ಅಲ್ಲಿ. ಅದಾದಮೇಲೆ ಏನು ಮಾಡ್ಬೋದು, ನೀವು ಡೈರೆಕ್ಟಾಗಿ ನಿಮ್ಮ ಫ್ಲೈಟ್ ಬೋರ್ಡ್ಗೆ ಈಗ ನೀವು ಪ್ರೊಸೀಡ್ ಮಾಡ್ಕೋಬೋದು. ಬೆಂಗಳೂರು ಡ್ಯೂಟಿ ಫ್ರೀ. ಸೊ ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಪ್ರೀಮಿಯಂ ಆಲ್ಕೋಹಾಲ್, ಪರ್ಫ್ಯೂಮ್ಸ್ ಆಗಿರ್ಬೋದು ಅಥವಾ ಕಾಸ್ಮ್ಯಾಟಿಕ್ಸ್, ಡಿಸೈನರ್ ವಸ್ತುಗಳು, ಸೊ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೀವೇನಾದರೂ ಶಾಪಿಂಗ್ ಮಾಡಿಲ್ಲ ಅಂತ ಹೇಳಿದರೆ, ಏನಾದರೂ ಒಂದು ಮರ್ತಿದ್ರೆ ನೀವು ಖಂಡಿತವಾಗಿಯೂ ಇಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ತುಂಬ ತುಂಬ ಲಕ್ಸುರಿಯಸ್ ಆಗಿ ಆ್ಯಕ್ಚುಲಿ ಇಲ್ಲಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಪ್ರತಿಯೊಂದು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಟೊಬ್ಯಾಕೋ, ಆಲ್ಕೋಹಾಲ್, ಎವ್ರಿಥಿಂಗ್ ನಿಮಗೆ ಏನು ಬೇಕು ನಿಮಗೆ ಅದು ಇಲ್ಲಿ ಆಪ್ಷನ್ಸ್ಗಳಿದೆ.
ಈಗ ಫೈನಲ್ ಆಗಿ ನಮ್ಮ ಒಂದು ಫ್ಲೈಟ್ ಯಾವ ಗೇಟ್‌ನಲ್ಲಿದೆ ಅನ್ನೋ ಡಿಪಾರ್ಚರ್ ಇನ್ಫಾರ್ಮೇಷನಲ್ಲಿ ಈಗ ನಾವು ನೋಡ್ಕೋಬೇಕಾಗುತ್ತೆ. ಸೊ, ಇವಾಗ ನಮ್ಮ ಒಂದು ಫ್ಲೈಟ್ ಏನಿದೆ ಸಿಂಗಾಪುರ್‌ದು 8:45ಗೆ ಸಿ3 ಗೇಟ್ ಅಂತ ಹೇಳಿ ಅಲ್ಲಿ ಡಿಸ್‌ಪ್ಲೇ ಮಾಡಿದೆ. ಹಾಗಾಗಿ ಈಗ ನಾವು ಸಿ3 ಗೇಟ್ ಕಡೆ ಹೋಗಬೇಕಾಗುತ್ತೆ. ಈಗ ನಾವೇನು ಹೋಗ್ತಾ ಇದ್ದೀವಿ, ಈ ವೇ ಬಂದ್ಬಿಟ್ಟು ಸಿ1 ಇಂದ ಸಿ3 ಆಗಿರ್ಬೋದು ಅಥವಾ ಸಿ6 ವರೆಗೂ ಆ ಎಲ್ಲ ಗೇಟ್ಸ್‌ಗಳಿಗೆ ಇದೇ ವೇನೇ ಆಗಿರುತ್ತೆ. ಸೊ, ಅದ್ರ ಜೊತೆಗೆ ನಾವು ಹೋಗುವಾಗ ಅದೇ ವೇನಲ್ಲೇನೆ ನೀವು ನೋಡ್ಬೋದು ಪ್ರತಿಯೊಂದು ಶಾಪ್ಸ್‌ಗಳು ಕೂಡ ಇದೆ. ಅದ್ರ ಜೊತೆಗೆ ಕಿಚನ್ ಬಾರ್‌ಗಳು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಿದೆ. ನೀವೇನಾದ್ರೂ ಬ್ರೇಕ್‌ಫಾಸ್ಟ್ ಇಲ್ಲ ಅಂತ ಹೇಳಿದ್ರೆ, ಲಂಚ್ ಮಾಡಿಲ್ಲ ಅಂತ ಹೇಳಿದಾಗ ನೀವು ಏರ್‌ಪೋರ್ಟ್‌ನಲ್ಲಿ ತಿನ್ಬೋದು. ಸೊ, ನಿಮ್ಮ ಒಂದು ಪರ್ಟಿಕ್ಯುಲರ್ ಗೇಟ್ಸ್‌ಗಳೇನಿದ್ದಾವೆ ಅಲ್ಲೂ ಕೂಡ ನಿಮಗೆ ತುಂಬ ಶಾಪ್ಸ್‌ಗಳಿರ್ತವೆ. ಸೊ, ಇಲ್ಲ ಅಂತ ಹೇಳಿದ್ರೆ ಈಗ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ನಿಮಗೆ ಕಿಚನ್ ಬಾರ್ಸ್‌ಗಳೆಲ್ಲ ಇದೆ. ಸೊ, ನೀವು ಇಲ್ಲೂ ಕೂಡ ಊಟ ಮಾಡ್ಕೋಬೋದು ಅಥವಾ ತಿಂಡಿ ತಿನ್ಕೋಬೋದು. ಈಗ ನಾವು ಹೋಗೋ ವೇನಲ್ಲೇ ನಮಗೆ ತುಂಬಾನೇ ತುಂಬ ಶಾಪ್ಸ್‌ಗಳಿದ್ದಾವೆ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನಮಗೆ ಸಿ1 ಇಂದ ಸಿ6 ಹಾಗೆ ಡಿ1 ಇಂದ ಡಿ13 ಸೊ, ಅಷ್ಟಕ್ಕೂ ಹೋಗುವಂಥ ಗೇಟ್ಸ್‌ಗೆ ಇದೇನೇ ನಮಗೆ ವೇ ಆಗಿದೆ. ಈಗ ನೀವೇನಾದರೂ ಯಾವುದಾದ್ರೂ ಈ ಒಂದು ಪರ್ಟಿಕ್ಯುಲರ್ ಗೇಟ್ಸ್‌ಗಳಲ್ಲಿ ನೀವು ಹೋಗಬೇಕಂತ ಹೇಳಿದಾಗ ನೀವು ಇದೇ ವೇನಲ್ಲಿ ಬರ್ಬೋದು. ಫೈನಲಿ ಈಗ ನಾನೀಗ ಸಿ3 ಗೇಟ್‌ಗೆ ಆ್ಯಕ್ಚುಲಿ ಈಗ ಬಂದಿದ್ದೀನಿ. ಇನ್ನೇನಿಲ್ಲ ಡೈರೆಕ್ಟಾಗಿ ಇನ್ನು ಫ್ಲೈಟ್ ಬೋರ್ಡ್ ಮಾಡೋದಷ್ಟೇ ಇನ್ನು ಬಾಕಿ ಇರೋದು. ನೀವೇನಾದರೂ ತುಂಬ ಬೇಗ ಬಂದಿದ್ರೆ ಖಂಡಿತವಾಗಿ ನೀವಿಲ್ಲಿ ಎಲ್ಲ ನಿಮ್ಮ ಒಂದು ಪ್ರೊಸೀಜರ್ಸ್ ಎಲ್ಲ ಮುಗಿದ್ಮೇಲೆ ದಯವಿಟ್ಟು ನೀವು ಬೇಕಿದ್ರೆ ಒಂದು ರೌಂಡ್ ಹೋಗ್ಬಿಟ್ಟು ಏರ್‌ಪೋರ್ಟ್‌ನ ನೋಡ್ಬೋದು. ಸೊ, ಈಗ ನೀವೇನು ನೋಡ್ತಾ ಇದ್ರೆ 8:45ಗೆ ನಮ್ಮ ಒಂದು ಫ್ಲೈಟ್ ಇರೋದು. ಬಟ್ ನಾವು ಆಲ್ಮೋಸ್ಟ್ 8:10ಗೆಲ್ಲನೂ ನಮಗೆ ಅವರು ಒಳಗಡೆ ಬಿಟ್ಟರು. 8:30ಗೆಲ್ಲ ಆ್ಯಕ್ಚುಲಿ ಫ್ಲೈಟ್ ಬಂದ್ಬಿಟ್ಟು ಬೋರ್ಡ್ ಆಯಿತು. ಹಾಗಾಗಿ ನೀವು ಯಾವತ್ತೂ ಕೂಡ ಏರ್‌ಪೋರ್ಟ್‌ನಲ್ಲಿ ತುಂಬ ಬೇಗ ನೀವು ಒಳಗೆ ಹೋದ್ರೆ ತುಂಬ ಕರೆಕ್ಟಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ, ಫೈನಲಿ ದಿಸ್ ಇಸ್ ಆಕ್ಚುಲಿ ಅವರ್ ಫ್ಲೈಟ್. ಈಗ ನಾವು ಇದರಲ್ಲಿ ಬೋರ್ಡ್ ಮಾಡ್ತಾ ಇದ್ದೀವಿ. ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ನಮ್ಮ ಒಂದು ಫಸ್ಟ್ ಫ್ಲೈಟ್ ಎಕ್ಸ್‌ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಏರ್‌ಪೋರ್ಟ್ ಕೂಡ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ಅದ್ರ ಜೊತೆಗೆ ನೀವೇನಾದ್ರೂ ಫ್ಲೈಟ್‌ನಲ್ಲಿ ಏನಾದ್ರೂ ನೀವು ತಗೋಬೇಕು ಅಂತ ಹೇಳಿದಾಗ ನಿಮಗೆ ನೂಡಲ್ಸ್ ಆಗಿರ್ಬೋದು, ಪೋಹಾ, ಉಪ್ಮಾ ಅದ್ರ ಜೊತೆಗೆ ನಿಮಗೆ ಬೆವರೇಜಸ್‌ಗಳಿರುತ್ತೆ. $5 ಇರುತ್ತೆ. ಸೊ, ನಮ್ಮ ಇಂಡಿಯನ್ ಮನಿನಲ್ಲಿ ಆಲ್ಮೋಸ್ಟ್ ನಿಮಗೆ 450 ಇಂದ 500 ವರೆಗೂ ಇರುತ್ತೆ. ಸೊ, ಇಲ್ಲಿ ಬಂದ್ಬಿಟ್ಟು ನೀವು ಕ್ಯಾಶ್‌ನ ಕ್ಯಾರಿ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಒಂದು ಏರ್‌ಪೋರ್ಟ್ ಹಾಗೆ ಒಂದು ಫ್ಲೈಟ್ ಜರ್ನಿ ನಿಮ್ಗೆಲ್ಲರಿಗೂ ತುಂಬ ಯೂಸ್‌ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೀವು ವಾಚ್ ಮಾಡಿರೋದಕ್ಕೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.